ಒಂದು ವೈಯಕ್ತಿಕ ಮದುವೆಯನ್ನು ಊರ ಹಬ್ಬವಾಗಿ ಪರಿವರ್ತಿಸುವುದು ಹೇಗೆ? ಇಂಥದ್ದೊಂದು ಉದಾಹರಣೆ ನಮಗೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾಣಸಿಕ್ಕಿದೆ. ಅದು ಹೇಗೆ ಬನ್ನಿ ನೋಡೋಣ. ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅದರ ಅಧ್ಯಕ್ಷರಾಗಿರುವಂಥ ಸೈಯದ್ ಅಕ್ಬರ್ ಪಾಷಾ ಅವರು ತಮ್ಮ ಮಗನ ಮದುವೆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡಿದ್ದಾಗ ಈ ಮಟ್ಟದ ಬೆಂಬಲ ನಮಗೆ ಬರ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ ಒಂದು ಅಪೀಲ್ ಏನಿದೆ ಜನರ ಮನಸ್ಸಿಗೆ ಅದು ತಟ್ಟು ಅಂತ ನಮಗೆ ಅನಿಸುತ್ತೆ. ಸುಮಾರು 120 ವಧುವರರು ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತಮ್ಮ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ಸೊ ಈಗಾಗಲೇ 120 ವಧುವರರ ಮದುವೆಯ ಎಲ್ಲ ತಯಾರಿಗಳು ಈಗಾಗಲೇ ಎಲ್ಲ ರೀತಿಯಲ್ಲಿ ನಡೀತಾ ಇದ್ದಾವೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮುದಾಯಿಕ ಭಾಗಿತ್ವ ಏನಿದೆ ಅದು ವಿಶೇಷವಾಗಿ ನಾವು ಕಾಣಬಹುದಾಗಿದೆ. ಎಲ್ಲ ಅಸೋಸಿಯೇಷನ್ಗಳು, ವಿಶೇಷವಾಗಿ ಟೇಲರ್ ಅಸೋಸಿಯೇಷನ್, ಮೆಕ್ಯಾನಿಕ್ ಅಸೋಸಿಯೇಷನ್, ಉಲುಮಾಗಳು ಸೇರಿ ನಾವು ನಿಕಾವನ್ನು ನೆರವೇರಿಸಿಕೊಡ್ತೀವಿ ಅಂಥೇಳಿ ಜವಾಬ್ದಾರಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಒಬ್ಬರಿಂದ ಇದು ಆರಂಭವಾಗಿದೆ. ಸಾಮುದಾಯಿಕ ಭಾಗಿತ್ವ ಮತ್ತು ಇಲ್ಲಿಯ ಜನರ ಒಂದು ಒಗ್ಗೂಡಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸುಮಾರು 15,000 ಜನರ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸನ್ನು ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸೈಯದ್ ಅಕ್ಬರ್ ಪಾಷಾ ಹುಸೇನಿ, ಈ ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ನವರ ಅಧ್ಯಕ್ಷರು. ಸುಮಾರು 2 ವರ್ಷದ ಹಿಂದೆ ನಮ್ಮ ರಾಬಿತೆ ಮಿಲ್ಲತ್ ಕಮಿಟಿ ಅಂತೇಳಿ ಒಂದು ಸಮಿತಿ ಇದೆ ನಮ್ಮದು. ಆ ಸಮಿತಿ ಅಡಿಯಲ್ಲಿ ನಾವು ಭಾಳಷ್ಟು ಸೇವೆಗಳು ಮಾಡ್ತಾ ಇರ್ತೀವಿ. ಮುಂದಿನ ಸಲ ನನ್ನ ಮಗನ ಮದುವೆ ಇದೆ. ನನ್ನ ಮಗನ ಮದುವೆ ಇದ್ದಾಗ ಸುಮಾರು 100 ಜನರಿಗೆ ಮದುವೆ ಮಾಡಿಸಿ ಕೊಡ್ತೀನಿ ನಾನು ಅಂತೇಳಿ 2 ವರ್ಷ ಮುಂದೆನೇ ಅವರು ಸಂಕಲ್ಪ ಮಾಡಿದರು. ಈಗ ಇದು 5 ತಿಂಗಳಿಂದ ನಾವು ಪ್ರಾರಂಭ ಮಾಡಿದ್ದೀವಿ. 3 ತಿಂಗಳ ಮುಂಚೆ ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹಳ್ಳಿಗೆ, ತಾಲೂಕುಗಳಿಗೆ, ಎಲ್ಲ ಲೀಡರ್ಸ್ಗಳಿಗೆ ಭೇಟಿಯಾಗಿ ನಾವು ಮಾನವಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಿಮ್ಮ ಕಡೆಯಿಂದ, ನಿಮ್ಮ ಊರಿನಿಂದ ಜೋಡಿಗಳನ್ನು ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿವಿ. ಆರಂಭಿಕವಾಗಿ ಹೇಳುವಾಗ ಒಂದು 20-30 ಜನ ಆಗ್ತಾರೆ ಅಂತ ನಾವು ಹೇಳಿದ್ವಿ. ಅದಕ್ಕೆ ಈ ದಾರುಸಲಾಂ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಅಕ್ಬರ್ ಪಾಷಾ ಅವರು 5 ಜನ ಆದರೂ ಪರವಾಗಿಲ್ಲ, ನಾವು ಅದನ್ನು ಮಾಡ್ತೀವಿ ಅಂತೇಳಿ ನಿರ್ಧಾರವನ್ನು ಅವ್ರು ತೆಗೆದುಕೊಂಡ್ರು. ಇದಕ್ಕಿಂತ ಮುಂಚಿತವಾಗಿ ಇಂಥ ಪ್ರಯತ್ನಗಳು ನಡೆದಿದ್ವು ಅಂತ ಅನಿಸುತ್ತೆ. ಬಟ್ ಅವರ ಒಂದು ಮಗನ ಮದುವೆಯಲ್ಲಿ ನಾವು ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ಎಂಬ ಮಾತೇನಿದೆ ಅದು ಜನರಿಗೆ ಅಪೀಲ್ ಆಯಿತು ಅಂತ ನನಗೆ ಅನಿಸುತ್ತೆ. ಅದೇ ರೀತಿಯಾಗಿ ಈ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈದರಾಬಾದಿನ ಈ ನಿಕಾದ ಒಂದು ಸಿಸ್ಟಮ್, ಮದುವೆಯ ಒಂದು ಸಿಸ್ಟಮ್ ರೆಪ್ಲಿಕೇಟ್ ಆಗ್ತಾ ಇದೆ. ನಾವು ಅದನ್ನು ಕಾಣ್ಬೋದು. ಈ ರಾತ್ರಿಯ 12 ಗಂಟೆವರೆಗೆ ಮದುವೆಗಳನ್ನು ನಡೆಸುವಂಥದ್ದು, 20, 30, 40 ಐಟಮ್ಗಳನ್ನು ಇಟ್ಟು ತಮ್ಮ ಶ್ರೀಮಂತಿಕೆಯನ್ನು ತೋರಿಸ್ಕೊಳ್ಳುವಂಥ ಸಮಯದಲ್ಲಿ ಈ ಒಂದು ಇಷ್ಟು ಮಾತ್ರ ಬೆಂಬಲ ನಮ್ಗೆ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಈ ಒಂದು ಟ್ರೆಂಡಲ್ಲಿರುವಾಗ. ಸೊ ಒಂದು ಟ್ರೆಂಡಿನ ಅಪೋಸಿಟ್ ಆಗಿ ಇವತ್ತು ಜನರಿಂದ ಬೆಂಬಲ ಬಂದಿರುವಂಥದ್ದು ಭಾಳ ಖುಷಿ ತಂದಿದೆ. 121 ಜೋಡಿಗಳ ಸಾಮೂಹಿಕ ವಿವಾಹ ನಡೀತಾ ಇದೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಮಾನವಿ ನಗರದಲ್ಲಿ ನಡೀತಕ್ಕಂಥ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಯಾಕೆ ನಾನು ಇದನ್ನು ಐತಿಹಾಸಿಕ ಕಾರ್ಯಕ್ರಮ ಅಂತೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಮೂಹಿಕ ವಿವಾಹ ವಿಶೇಷವಾಗಿ ಇವತ್ತು ಮುಸ್ಲಿಂ ಧರ್ಮದಲ್ಲಿ, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಭಾಳ ಕಡು ಬಡವರೇನಪ್ಪರಿಗೆ ಇವತ್ತು ಭಾಳಷ್ಟು ಜನ ಇವತ್ತು ಮುಸ್ಲಿಂ ಜನಾಂಗದಲ್ಲಿ ಇದ್ದಾರೆ. ಅವರಿಗೆಲ್ಲ ಇವತ್ತು ಉರುಗೋಲಾಗಿ ಅವರಿಗೆ ಇವತ್ತು ಸಹಾಯವಾಗಿ ಏನಪ್ಪಗೆ ಇವತ್ತು ತಮ್ಮ ಮಗನ ಮದುವೆಯ ಸಂದರ್ಭದಲ್ಲಿ ಇವತ್ತು ಈ ಒಂದು ಮಾನವಿ ನಗರದಲ್ಲಿ ಅವರೇನಾವತ್ತು ಯಾವುದೋ ಹಳ್ಳಿಯಲ್ಲಿ ಒಂದು ತಮ್ಮ ಮನೆಯಲ್ಲಿ ಮದುವೆ ಮಾಡ್ಕೊತಿದ್ರು. ಆದರೆ ಇವತ್ತು ಮಾನವಿ ನಗರದಲ್ಲಿ ಇವತ್ತು ಆ ಒಂದು 121 ಜೋಡಿಗಳೇನಿವತ್ತು ನವದಾಂಪತ್ಯ ಜೀವನಕ್ಕೆ ಕಾಲ ಇಡ್ತಾ ಇದ್ದಾರೆ. ಇದು ಐತಿಹಾಸಿಕ ಕಾರ್ಯಕ್ರಮ ಮಾನವಿ ನಗರದಂತೆ ಅಂತೇಳಿ ಹೇಳಲು ನಾನು ಬಯಸ್ತೇನೆ. ಈ ದಿನ ನಾವು ನೋಡ್ತಿರ್ಬೋದು, ಇಲ್ಲಿ ನಾಳೆ 18ನೇ ತಾರೀಕಿಗೆ ಶ್ರೀ ಅಕ್ಬರ್ ಸಾಬ್ ಅವರ ಮಗನ ಮದುವೆಯ ನಿಮಿತ್ತ ನಮ್ಮ ಅಕ್ಬರ್ ಸಾಬ್ ಅವರು 121 ಮುಸ್ಲಿಂ ಸಮುದಾಯದ ಧರ್ಮದ ವಿವಾಹಗಳನ್ನು ಸ್ವಯಂ ಖರ್ಚಿನಲ್ಲಿ ಏರ್ಪಡಿಸುವುದು ಇದು ನಿಜವಾಗಲೂ ಶ್ಲಾಘನೀಯ ಕಾರ್ಯ.
ಈ ಒಂದು ಕಾರ್ಯನ ನೋಡಿದರೆ ನಾವು ಸಾಮಾಜಿಕ ಕಳಕಳಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸನ್ಮಾನ್ಯ ಅಕ್ಬರ್ ಸಾಹೇಬ್ ಇವರಿಗೆ ಏನಪ್ಪದಿಗಿನ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಏನಪ್ಪದಿಗಿನ ಸಲ್ಲಿಸ್ತೇನೆ. ಮತ್ತು ಈ ಒಂದು ತಮ್ಮ ಮಗನ ಮದುವೆ ಇವತ್ತು ಸಾಮೂಹಿಕ ವಿವಾಹ ಮಾಡೋದರ ಮೂಲಕ ಇವತ್ತು ಈ ಒಂದು ಸಮಾಜಕ್ಕೆ ಮಾದರಿ ವ್ಯಕ್ತಿ ಅವರು ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಅಗರ್ಭ ಶ್ರೀಮಂತರು ಸಾವಿರಾರು ಜನ ಏನಪ್ಪಗಿನ ಇದ್ದಾರೆ ಇವತ್ತು ನಮ್ಮ ಮಧ್ಯದಲ್ಲಿ. ಆದರೆ ಅವರು ಒಂದು ಹೊತ್ತಿನ ಊಟಕ್ಕೆ ಸಹ ಏನಪ್ಪಗಿನ ಹಾಕೋದಕ್ಕೆ ಮನಸ್ಸೇನಪ್ಪಗಿನ ನಿರ್ಧಾರತಕ್ಕಂಥ ಜನರನ್ನ ನಾವು ಇವತ್ತು ನೋಡ್ತಿರ್ಬೇಕಾದ ಸಂದರ್ಭದಲ್ಲಿ ಇವತ್ತು 16,000 ಜನರನ್ನ ಏನಪ್ಪಗಿನ ಕರೆದು 120 ಮದುವೆ ಏನಪ್ಪಗಿನ ಇವತ್ತು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಕಾರ್ಯ ಶ್ಲಾಘನೀಯ. ಸ್ವತಃ ಅಕ್ಬರ್ ಪಾಷಾ ಸಾಬ್ ನಮ್ಮ ಜೊತೆಗೆ ಬಂದಿದ್ದರು, ಪ್ರಚಾರ ಮಾಡಿದ್ದೀವಿ. ಪ್ರಚಾರ ಮಾಡಿದಾಗ ನಮ್ಮ ಅಕ್ಬರ್ ಸಾಬು ಹುಸೇನಿ ಅವರು ಅದಲ್ಲ, ಒಂದೇ ಮಾತು ನೋಡ್ರಿ, ನಾನು ನನ್ನ ಮಗನ ಮದುವೆ ಮಾಡ್ತಾಯಿದ್ದೀನಿ, ನೀವೆಲ್ಲರೂ ಬರ್ತಾ ಇದ್ದರೆ ಯಾರೋ ಶ್ರೀಮಂತ ಮಾಡ್ತಾಯಿದ್ದಾನೆ ಕೆಲಸ ಅಂತೇಳಿ ಬಡವರಾಗಿ ಬರಬೇಡ್ರಿ. ನೀವು ಒಬ್ಬ ಅಣ್ಣನ ಮನೆಗೆ ತಂಗಿಯಾಗಿ ಆ ಹುಡುಗಿ ಬರಲಿ, ಅಣ್ಣನ ಮನೆಗೆ ತಮ್ಮನಾಗಿ ಬಂದು ಮದುವೆ ಮಾಡ್ಕೊಂಡು ಹೋಗಲಿ. ಅದೇ ಲೆಕ್ಕಕ್ಕೆ ಅವರ ಗೌರವಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತಿನ ನೋಡಿ ಸುಮಾರು ಒಂದು 5-6 ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ನಾವು ಬರುವಂಥ ಎಲ್ಲ ಜನರಿಗೆ ತಂಗಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀವಿ. ಬೆಳಗ್ಗೆ ಅವರಿಗೆ ನಾಷ್ಟದ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮತ್ತೆ ಅಲ್ಲಿ ಸ್ನಾನ ಮಾಡಲಿಕ್ಕೆ ಮತ್ತು ಅವ್ರಿಗೆ ಏನೆಲ್ಲ ಫ್ರೆಶ್ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅಲ್ಲಿ. ಜೊತೆಗೆ ನಾಳೆ ಮಧ್ಯಾಹ್ನ ಮದುವೆ ಕಾರ್ಯಕ್ರಮ ಆದಮೇಲೆ ಸಾಮೂಹಿಕ ಊಟದ ವ್ಯವಸ್ಥೆ ಸಹ ಇಲ್ಲಿದೆ. ಈ ಊಟದ ವ್ಯವಸ್ಥೆ ಸುಮಾರು 20,000 ರಿಂದ 25,000 ಜನರಿಗೆ ಆಗುವಂಥದ್ದು ವ್ಯವಸ್ಥೆಯಲ್ಲಿ ಮಾಡ್ತಾಯಿದ್ದೀವಿ. ಈ ಒಂದು ವೇದಿಕೆ ಮಸೀದಿಯಲ್ಲಿ ನಾವು ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಆದರೆ ಮಸೀದಿಯಲ್ಲಿ ಜಾಗ ಸಾಲ್ತಾ ಇಲ್ಲ. ಹಾಗಾಗಿ ಮಸೀದಿ ಪಕ್ಕದ ಈ ಹಿಂದಿನ ಭಾಗದಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಂದು ಎರಡನೇದಾಗಿ ಹೇಳಬೇಕಾದ್ರೆ ಪ್ರತಿಯೊಂದು ವಧುವರರಿಗೆ ಈಗಾಗಲೇ ಸುಮಾರು ಒಂದು 15 ದಿವಸ ಮುಂಚೆ ಅಂದರೆ 28 ಡಿಸೆಂಬರಲ್ಲಿ ನಾವು ಅವರಿಗೆ ಬಟ್ಟೆಗಳು ಕೊಟ್ಬಿಟ್ಟಿವಿ. ನಾವು ಒಂದು ವಧುವಿಗೆ ಒಂದು ಬಟ್ಟೆ, ವಧುವರ ಇಬ್ಬರಿಗೆ ಬಟ್ಟೆಗಳು ಕೊಟ್ಟಿವಿ. ಜೊತೆಗೆ ಏನು ಅದು ಅಲಂಕಾರ ಮಾಡಲಿಕ್ಕೆ ಏನಿರ್ತಾವಲ್ಲ ಕಾಮನ್ ಆಗಿರುವಂಥದ್ದು ಕೊಟ್ಟಿವಿ. ಅದು ಬರುವಂಥ ವಧುವರರಿಗೆ ನಾಳೆ ಮದುವೆ ಆದ ನಂತರ ಒಂದು ಪಲ್ಲಂಗ, ಒಂದು ಅಲ್ಮಾರಿ ಮತ್ತು ಗಾದಿ, ಅದಕ್ಕೆ ಸಂಬಂಧಪಟ್ಟಂಥ ಏನು ಹಾಸಿಗೆ ಎಲ್ಲ ಇವೆ ಆ ಹಾಸಿಗೆ ಕೊಡ್ತಾಯಿದ್ದೀವಿ. ಹಾಸಿಗೆ ಜೊತೆಗೆ ಅವರಿಗೆ ದೈನಂದಿನ ಬದುಕಿನಲ್ಲಿ ಏನೋ ಪಾತ್ರೆಗಳು ಬೇಕಾಗ್ತವೆ ಮನೆ ನಡೆಸಲಿಕ್ಕೆ, ಅಂಥ ಲೆಕ್ಕಕ್ಕೆ ಒಂದು ಮನೆಗೆ ಏನು ಬೇಕಾಗಬೇಕು ಅಂಥ ಪಾತ್ರೆಗಳು, ಆ ಬೊಗಣೆ, ಬರ್ತನು, ಲೋಟ ಅವೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಕ್ಬರ್ ಪಾಷಾ ಅವರು ಇವತ್ತೇನು ಯಾವುದೇ ಒಂದು ತಾರತಮ್ಯ ಇಲ್ಲದೆ ನಾವೀಗಾಗಲೇ ಅದನ್ನು ಭಾಳ ವ್ಯಾಪಕವಾಗಿ ಕೇಳಿದ್ದೀವಿ. ನೀವೆಲ್ಲ ಬರ್ತಕ್ಕಂಥ ಆ ವಧುವರರನ್ನ ನಮ್ಮ ಮನೆಯ ಸದಸ್ಯರಾಗಿ, ನಮ್ಮ ಅಣ್ಣ ತಮ್ಮಂದಿರಾಗಿ, ನಮ್ಮ ಸಹೋದರಿಯಾಗಿ ಏನಪ್ಪ ಅಂದ್ರೆ ನಾನು ಅವರಿಗೆ ಮದುವೆಗೆ ಆಹ್ವಾನ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಮಾತನ್ನು ಏನಪ್ಪ ಅಂದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು. ಸಾಮೂಹಿಕ ವಿವಾಹ ನಾವು 1000 ಮಾಡ್ತೀವಿ, 5,000 ಸಾಮೂಹಿಕ ವಿವಾಹ ಏನಪ್ಪ ಅಂದ್ರೆ ಮಾಡ್ತೀವಿ ಅಂತೇಳಿ ಅದ್ದೂರಿ ಪ್ರಚಾರ ಪ್ರಕ್ಷೇಪಗಳನ್ನು ಮಾಡಿ ಸಾವಿರಾರು ಫ್ಲೆಕ್ಸ್ಗಳನ್ನು ಹಾಕಿ ಇವತ್ತು ಪ್ರಚಾರ ಮಾಡಿದ ಸಹ ಇವತ್ತು 100 ಮದುವೆಗಳ ಆಗದೇ ಇರತಕ್ಕಂಥದ್ದನ್ನು ಸಹ ನಾವು ಇವತ್ತು ಇಲ್ಲಿ ಮಾನ್ವಿ ನಗರದಲ್ಲಿ ಕಂಡಿದ್ದೀವಿ. ಯಾವುದೇ ಅಷ್ಟೊಂದು ಪ್ರಚಾರ ಇಲ್ಲದೇ ಇವತ್ತು ಅವರ ಒಂದು ವೈಯಕ್ತಿಕ ಆ ಸಂಪರ್ಕದಲ್ಲೇ ಇವತ್ತು 121 ಮದುವೆ ಆಗಲು ಇವತ್ತು ಬಂದಿದ್ದರೆ ಇದು ಒಂದು ಒಳ್ಳೆಯ ನಡೆ ಅಂತೇಳಿ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅವರು ಸಹ ನಾವು ಸಾಮೂಹಿಕ ವಿವಾಹ ಮಾಡಿಕೋಬೇಕು, ಸರಳ ವಿವಾಹ ಮಾಡಿಕೋಬೇಕು, ಇವತ್ತು ಅಂತ ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ಮದುವೆ ಮಾಡ್ಬೋದಾಗಿತ್ತು ಅವ್ರ ಮಗಂದು. ಅವ್ರೇನಪ್ಪ ಅಂದರೆ ನಮ್ಮಂಥ ಬಡ ಕುಟುಂಬಗಳನ್ನ ಸಹ ಸೇರ್ಕೊಂಡು ಇವತ್ತು ಮದುವೆ ಮಾಡ್ತಾ ಇದ್ದಾರೆ ಅವ್ರ ಮಗಂದು ಮದುವೆ ಅಂತ ಹೇಳಿದ್ರೆ ನಾವು ಸಹ ಆ ಒಂದು ಸರಳ ವಿವಾಹದಲ್ಲಿ ಇವತ್ತೇನಪ್ಪ ಅಂದ್ರಿಗಿನ ನಾವು ಸಹ ಮದುವೆ ಆಗಬೇಕಂತೇಳಿ ಇವತ್ತು ಮುಂದೆ ಬಂದಿರತಕ್ಕಂಥದ್ದು ಸಹ ಶ್ಲಾಘನೀಯ ಕಾರ್ಯ ಅಂತೇಳಿ ನಾನು ಇವತ್ತು ಹೇಳ್ತೀನಿ. ನಾವು ಅನೌನ್ಸ್ ಮಾಡಿದ್ದು 101 ಅಂತ ಹೇಳಿ, ಬಟ್ ನಮಗೆ ಎಕ್ಸ್ಪೆಕ್ಟೇಷನ್ ಅಷ್ಟಿರಲಿಲ್ಲ, 100 ಜನ ಬರ್ತಾರೆ ಅಂತ ಇರಲಿಲ್ಲ. ಬಟ್ ಅದು ಎಲ್ಲ ಸಮುದಾಯದ ಎಲ್ಲ ಲೀಡ್ರ್ಗಳು ಹೋಗಿ ಹಳ್ಳಿಗಳಿಗೆ ಹೋಗಿ ಬೇರೆ ಬೇರೆ ತಾಲೂಕಿಗಳಿಗೆ ಹೋಗಿ ತಾಲೂಕು ಕೇಂದ್ರಗಳಲ್ಲಿ ಜನರ ಜೊತೆಗೆ ಮಸೀದಿಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದು ನಾವು ನಿಮ್ಮ ಮನೆಯ ಮದುವೆ ಹಾಗೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದಾಗ ಜನರು ಅದನ್ನು ಬಹಳ ಪ್ರೀತಿಯಿಂದ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಭಾಗವಹಿಸಲಿಕ್ಕೆ ತಯಾರಾದರು ಅಂತ ಅನಿಸುತ್ತೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.